ಬಂಧುಗಳೇ, ತಮ್ಮೆಲ್ಲರಿಗೆ ನಮಸ್ಕಾರಗಳು. ನಾನು ತಮ್ಮ ಇಕ್ಬಾಲ್ ಅನ್ಸಾರಿ, ಮಾಜಿ ಸಚಿವ ಮಾತನಾಡ್ತಾ ಇದ್ದೀನಿ. ಬಂಧುಗಳೇ, ಇದು ಒಂದು ವಿಷಯ ಬಹಳ ಅನಿವಾರ್ಯವಿತ್ತು, ಅವಶ್ಯಕತೆ ಇತ್ತು. ಅದಕ್ಕೆ ತಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಬಯಸಿದ್ದೇನೆ, ತರ್ತಾ ಇದ್ದೇನೆ. ಬಂಧುಗಳೇ, ಅನಾವಶ್ಯಕವಾಗಿ ನನ್ನ ವಿರೋಧಿಗಳು ಗಂಗಾವತಿಯಲ್ಲಿ ಇರ್ತಕ್ಕಂಥ ನನ್ನ ವಿರೋಧಿಗಳು ನಮ್ಮ ಗಂಗಾವತಿ ನಗರ ಮತ್ತೆ ಕೊಪ್ಪಳ ಜಿಲ್ಲೆ ಮುಗ್ಧ ಜನರು ಮತ್ತೆ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ, ಪ್ರೀತಿ, ಭರವಸೆ ಅದನ್ನು ಕದಳಿಸಬೇಕು, ಅದನ್ನು ಕೆಡಿಸಬೇಕು. ಆಮೇಲೆ ಮುಂದಿನ ದಿನಗಳಲ್ಲಿ ಆ ಕೆಲವು ಗಂಗಾವತಿಯಲ್ಲಿ ನಮ್ಮ ಸಮಾಜದಲ್ಲೇ ಲಂಚಕೋರರು ಇದ್ದಾರೆ. ಅವ್ರಿಗೆ ಆ ದುಡ್ಡು ಬಿಟ್ರೆ ಬೇರೆ ಏನು ಅವ್ರಿಗೆ ಮಹತ್ವ ಇರೋದಿಲ್ಲ. ಅವ್ರ ತಂದೆ ತಾಯಿ ಸಹಿತ ಅವರಿಗೆ ಮಹತ್ವ ಇಲ್ಲ. ಅಂಥವ್ರು ಇದ್ದಾರೆ. ಅಂಥವರೇ ಈ ಒಂದು ಕೆಲಸ ಮಾಡಲಿಕ್ಕೆ ಮುಂದಾಗಿರ್ತಾರೆ. ಅನಾವಶ್ಯಕವಾಗಿ ಗಂಗಾವತಿಯಲ್ಲಿ ಜನಗಳಿಗೆ ಏನೋ ಮನಸ್ಸಿನಲ್ಲಿ ಗೊಂದಲ ಸೃಷ್ಟಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇಕ್ಬಾಲ್ ಅನ್ಸಾರಿ ಅವರು ತಮ್ಮ ಮನಿ ಎಲ್ಲ ಮಾರಿಕೊಂಡು ಅವರು ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಈ ಒಂದು ವದಂತಿ ಏನೋ ಹರಡಿದೆ. ನಾನು ಸುಮಾರು ಒಂದು ತಿಂಗಳಿಂದ ಕೇಳಿ ಸುಮ್ಮನೆ ಇದ್ದೆ. ಇವತ್ತು ನನಗೆ ಅನಿವಾರ್ಯ ಅನಿಸಿತ್ತು. ನಾನು ಸುಮ್ಮನೆ ಹಾಗೆ ಇದ್ದರೆ ಇದು ಪಾಪ ನಮ್ಮ ಮುಗ್ಧ ಜನ ನಿಜ ಅಂತೇಳಿ ತಿಳ್ಕೊಂಡ್ಬಿಡ್ತಾರೆ. ಅದು ನಿಜ ಅಂತೇಳಿ ತಿಳ್ಕೊಬಾರ್ದು ಅಂತೇಳಿ ನಿಜ ಅಂಶ ಏನಿದೆ ಅದು ಹೇಳ್ಬೇಕಂತೇಳಿ ಸಂದೇಶ ಕೊಡ್ತಾ ಇದ್ದೀನಿ. ಗಂಗಾವತಿ ನಗರದಲ್ಲೇ ನನ್ನ ವಿರೋಧಿಗಳು ನನ್ನಿಂದ ಬೆಳೆದಿರ್ತಾರೆ, ನಾವು ಬೆಳೆಸಿರ್ತೀವಿ. ಈಗ ಅವರೆಲ್ಲ ಲಂಚ ಬಕ್ಕರಾಗಿರ್ತಾರೆ. ಅಂಥವ್ರು ಏನಪ್ಪಾ ಅಂದ್ರೆ ಮಾತಾಡಿದ್ರೆ, ಮಾತೆತ್ತಿದ್ರೆ ಅಂಥವ್ರಿಗೆ ದುಡ್ಡು ಉದುರ್ತಿರ್ಬೇಕು, ದುಡ್ಡು ಬೇಕು ಅಂಥವ್ರಿಗೆ. ಅಂಥವ್ರು ಏನಪ್ಪಾ ಅಂದ್ರೆ ಈ ಕೃತ್ಯಕ್ಕೆ ಮುಂದೆ ಯಾಕಾಗಿರ್ತಾರಂದ್ರೆ, ನನ್ನ ಮೇಲೆ ವಿಶ್ವಾಸ ಇರ್ತಕ್ಕಂಥ ಮುಸ್ಲಿಂ ಸಮಾಜ ಮತ್ತು ಬೇರೆ ಬೇರೆ ಸಮಾಜದವರು ನನ್ನ ಮೇಲೆ ವಿಶ್ವಾಸ, ಪ್ರೀತಿ, ಭಾವನೆದಿಂದ ಜನರ ಸೇವೆ, ನನ್ನ ಅಧಿಕಾರದ ಅವಧಿಯಲ್ಲಿ ಗಂಗಾವತಿ ನಗರ ಮತ್ತು ವಿಧಾನಸಭಾ ಕ್ಷೇತ್ರದ ಹಳ್ಳಿಗಳು ನಾನೇನು ಅಭಿವೃದ್ಧಿ ಮಾಡಿದ್ದೇನೆ ಅದ್ರ ಮೇಲೆ ನಂಬಿಕೊಂಡು ನನ್ನ ಮೇಲೆ ವಿಶ್ವಾಸ ಇಟ್ಟಿರ್ತಕ್ಕಂಥವ್ರಿಗೆ ಹೋಳು ಮಾಡಬೇಕು, ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿ ನಾಳೆ ಇವರೇ ಕರ್ಕೊಂಡು ಹೋಗಿ ಇನ್ನೊಬ್ಬರ ಗೂಟಕ್ಕೆ ಜನಗಳಿಗೆ ಕಟ್ಟಿ ಬರಬೇಕು. ಇವ್ರಿಗೆ ಕರ್ಕೊಂಡು ಹೋಗಿ ಗೂಟಕ್ಕೆ ಕಟ್ಟಿ ಬಂದ್ಮೇಲೆ ಅವ್ರ ಹತ್ರದಿಂದ ಒಂದು 10 ಲಕ್ಷ 20 ಲಕ್ಷ ಉದುರಿಸ್ಕೊಂಡ್ಬಿಡ್ಬೇಕು. ಇದೇ ಇವರ ಕೆಲಸವಾಗಿದೆ. ಇವರಿಂದ ಊರಿನ ಜನ ಇರಲಿ, ಇವ್ರ ಕುಟುಂಬಸ್ಥರು ಸಹಿತ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇಂಥವ್ರಿಂದ. ಹಾಗಾಗಿ ತಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ನನಗೆ ಬಹಳ ಆಶ್ಚರ್ಯವಾಗುತ್ತದೆ. ನನಗೆ ತುಂಬಾ ಆಶ್ಚರ್ಯವಾಗುತ್ತದೆ. ಅದು ಈಗಲಿಂದ ಅಲ್ಲ, ಸುಮಾರು 30-40 ವರ್ಷದಿಂದ ನಾನು ನೋಡ್ತಾ ಬರ್ತಾ ಇದ್ದೀನಿ. ನಮ್ಮ ಗಂಗಾವತಿ ಜನ ಅದು ಯಾಕೋ ಗಾಳಿ ಸುದ್ದಿಗಳು ಬಹಳ ತಗೊಂಡು ಅದಕ್ಕೆ ಬಹಳ ಮಹತ್ವ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಆದರೆ ಗಂಗಾವತಿ ಜನ ಸ್ವಲ್ಪ ಪ್ರಜ್ಞೆಯಿಂದ ಇದು ನಿಜನ ಸತ್ತನ ಹೌದಾ ನೋಡೋಣ ಅಂತ ಹೇಳ್ಬಿಟ್ಟು ಅಷ್ಟು ಆಲೋಚನೆ ಮಾಡೋದಿಲ್ಲ. ಗಾಳಿ ಸುದ್ದಿನೇ ತಗೊಂಡು ಹೋಗಿ ಅದನ್ನೇ ಮುಂದೆ ವರ್ಸುವಂತ, ಅದರ ಮೇಲೆ ಪರಿಣಾಮ ಬೀರುವಂತೆ ಮಾಡ್ತಾರೆ. ಬಂಧುಗಳೇ, ನಾನು ಗಂಗಾವತಿಯವನೇ, ಗಂಗಾವತಿಯಲ್ಲೇ ಇರೋವನೇ. ನಾನು ಹೇಳಿದೆ ಹಿಂದೆ, ಸತ್ರು ಗಂಗಾವತಿ ಮಣ್ಣಾಗೆ ಬರೋವನೇ. ನಾನೇನೋ ಗಂಗಾವತಿ ಬಿಟ್ಟು ಇನ್ನೊಂದು ಕಡೆ ನಾನಿಲ್ಲಿ ಹೋಗೋನಲ್ಲ. ದೇವರ ಒಂದು ಅಪ್ಪಣೆಯಂತೆ
ನಾನು ಒಂದು ಈಗೇನು ಚುನಾವಣೆ ಆಗಿದೆ, MLA ಚುನಾವಣೆ, MP ಚುನಾವಣೆ. ಈಗ MLA ಚುನಾವಣೆಗೆ ನಾವು ಸ್ಪರ್ಧಿಸ್ತಿದ್ದೀವಿ. ಆದರೆ ಈಗ ಚುನಾವಣೆ MLA ಆಯ್ತು, ಅದರಲ್ಲಿ ಜನ ಬೇರೆಯವ್ರಿಗೆ ಜನಾದೇಶ ಕೊಟ್ಟು ಬೇರೆಯವ್ರಿಗೆ ಆಯ್ಕೆ ಮಾಡಿದ್ರು. ನಾವು ಸೋತಿದ್ದೇವೆ. ಸೋತಿದ್ಮೇಲೆ ಇನ್ನು ಈಗ ಗಂಗಾವತಿಯಲ್ಲಿ ನಾನು ಇದ್ದು ಸುಮ್ಮನೆ ಟೈಮ್ ಪಾಸ್ ಮಾಡೋ ಬದಲಾಗಿ ಬ್ಯಾಂಗ್ಳೂರಿನಲ್ಲಿ ಆದರೂ ಇದ್ದು ನಮ್ಮ ಕೆಲವೊಂದು ವ್ಯಾಪಾರಗಳು ಹುಡ್ಕೊಂಡು ಬಿಸ್ನೆಸ್ ಏನಪ್ಪಾ ಅಂದ್ರೆ ಹುಡುಕಿ ಬೇರೆ ಬೇರೆ ಬಿಸ್ನೆಸ್ಗಳನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡೋಣ ಅಂತೇಳ್ಬಿಟ್ಟು ಬ್ಯಾಂಗ್ಳೂರಿನಲ್ಲಿ ಇದ್ದೀನಿ. ಮತ್ತೀಗ ನನ್ನ ವೈಯಕ್ತಿಕನೂ ಸಹಿತ ನಾನು ನೋಡ್ಬೇಕಲ್ಲ ಬಂಧುಗಳೇ, ನನ್ನ ಹೆಂಡತಿ ಮಕ್ಕಳು ನಮ್ಮೆಲ್ಲ. ಅದು ಇನ್ನು 3 ವರ್ಷ ಇದೆ MLA ಚುನಾವಣೆ. 3 ವರ್ಷ ಇದ್ದಾಗ, 1-2 ವರ್ಷ ಇದ್ದಾಗ, 2 ವರ್ಷ ಮುಗಿಲಿ, ಅದ್ರ ನಡುಕ ಬರ್ತೀನಿ. 2 ವರ್ಷ ಆದ್ಮೇಲೆ ಮತ್ತೆ ನನ್ನ ಆ ಸಂಘಟನೆ ಅದೆಲ್ಲ ಪ್ರಾರಂಭ ಮಾಡ್ತೀನಿ. ಆ ಸಂಘಟನೆ ಮಾಡೋದು ನನಗೆ ಗೊತ್ತಿದೆ. ನಮ್ಮ ಬಡ ಜನ, ನಮ್ಮ ತಾಯಂದಿರು, ನಮ್ಮ ಯುವಕರು, ನಮ್ಮ ಹಿರಿಯರು, ಅವರೆಲ್ಲರೂ ಎಲ್ಲ ಸಮಾಜದಲ್ಲಿ ಅವರೆಲ್ಲರ ಹತ್ರ ಹೋಗಿ ಗಂಗಾವತಿ ಅಭಿವೃದ್ಧಿ ಆಗ್ಬೇಕು. ಗಂಗಾವತಿ ಧರ್ಮದ ಆಧಾರದ ಮೇಲೆ ನಾವು ವಿಚಾರ ಮಾಡಿದ್ರೆ ಗಂಗಾವತಿ ಅಭಿವೃದ್ಧಿ ಆಗೋದಿಲ್ಲ. ಗಂಗಾವತಿಗೆ ಅಭಿವೃದ್ಧಿ ವಿಚಾರದಲ್ಲೇ, ಅಭಿವೃದ್ಧಿಯ ದೃಷ್ಟಿಯಿಂದನೇ ನಾವು ಗಂಗಾವತಿ ನೋಡೋದು ಪ್ರಯತ್ನ ಮಾಡಬೇಕು. ಹಾಗಾಗಿ ಬರ್ತೀನಿ. ಕೆಲವರು ಕನಸು ಕಾಣ್ತಾರೆ, ಹಗಲುಗನಸು. ಇಕ್ಬಾಲ್ ಅನ್ಸಾರಿ ಸೋತಿದ್ದಾರೆ, ಈಗ ಮುಂದೆ ಬಿಟ್ಬಿಡ್ತಾರೆ, ನಿಲ್ಲೋದಿಲ್ಲ, ಹಾಗೆ ಹೀಗೆ ಅಂತೇಳಿ. ಬಂಧುಗಳೇ, ಮುಂದೆ ತೋರಿಸ್ತೀನಿ, ಮುಂದೆ ನೋಡಿ ತಾವು. ಯಾಕಂದ್ರೆ ಈಗ ನಾವು ಅಡ್ವಾನ್ಸ್ ಮಾತಾಡಿದೇನಾಗ್ತದೆ, ಅತಿಶಯೋಕ್ತ ಆಗ್ತದೆ. ದೇವರು ಸಹಿತ ಮೆಚ್ಚೋದಿಲ್ಲ. ಯಾಕಂದ್ರೆ ದೇವರು ಫ್ಯೂಚರ್ ಏನಂತೇಳಿ ದೇವರ ಕೈಯಲ್ಲಿದೆ, ನಮಗೆ ಕಾಣೋದಿಲ್ಲ. ನಾಳೆ ಏನಾಗುತ್ತದೆ ಅಂತೇಳಿ ನಾವು ಇವತ್ತು ಹೇಳಕ್ ಸಾಧ್ಯವಾಗೋದಿಲ್ಲ. ಹಾಗೆ ಫ್ಯೂಚರು ಏನಾಗುತ್ತದೆ ಅಂತೇಳಿ ದೇವರು ಕೈಯಲ್ಲಿ ಇರ್ತದೆ. ಇಷ್ಟು ಮಾತ್ರ ನಾನು ಹೇಳಲಿಕ್ಕೆ ಸಾಧ್ಯ. ಗಂಗಾವತಿ ನನ್ನದೇ, ಗಂಗಾವತಿಯಲ್ಲೇ ನಿಂದ್ರವನು, ಗಂಗಾವತಿಯಲ್ಲೇ ಚುನಾವಣೆ ಎದುರಿಸುತ್ತೇನೆ, ಅದರಲ್ಲಿ ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ನನ್ನ ದೃಷ್ಟಿ ರಾಜಕೀಯದಿಂದ ದುಡ್ಡು ಗಳಿಸಬೇಕು ಅಂತೇಳಿ ನನ್ನ ದೃಷ್ಟಿ ಇಲ್ಲ. ನಾನು ರಾಜಕೀಯದಲ್ಲಿ ಇರೋದು ಗಂಗಾವತಿ ಅಭಿವೃದ್ಧಿ ಆಗ್ಬೇಕು. ನನ್ನ ಏಕೈಕ ಒಂದು ಕನಸು ಇಟ್ಕೊಂಡು 2004ನೇ ಇಸ್ವಿ ಸ್ಪರ್ಧೆ ಮಾಡಿ ಅಂದಲಿಂದ ಜನರ ಆಶೀರ್ವಾದ ಪಡ್ಕೊಂತ ನಾನು ಬರ್ತಾ ಇದ್ದೀನಿ. ಅಷ್ಟು ಬಿಟ್ರೆ ನನಗೆ ಬೇರೆ ಏನು ಆಸೆಗಳು ಇಲ್ಲ. ನಮ್ಮ ಜನ ಗಂಗಾವತಿಯಲ್ಲಿ ನನಗೇನು ಆಶೀರ್ವಾದ ಮಾಡದಿದ್ದಾರೆ, ಅವರು ಯೋಚನೆ ಮಾಡ್ತಾರೆ. ಮತ್ತೆ ಯಾರು ಆಶೀರ್ವಾದ ಮಾಡಲಿಲ್ಲ ಅವರು ಯೋಚನೆ ಮಾಡಬೇಕು. ನಾನು ದುಡ್ಡು ಮಾಡೋನಾಗಿದ್ದಿದ್ರೆ ರಾಜಕೀಯದಿಂದ ಬಹುಶಃ ಒಂದು ಅರ್ಧ ಗಂಗಾವತಿಗಿನ ಅಥವಾ ಅರ್ಧಕ್ಕಿಂತ ಹೆಚ್ಚಿಗೆ ಗಂಗಾವತಿ ಖರೀದಿ ಮಾಡಿಬಿಡ್ತಿದ್ದೆ. ನಾನು ಖರೀದಿ ಮಾಡಿ ಎಲ್ಲಿ ಬೇಕಲ್ಲಿ ನನ್ನದೇ ಕಾಂಪ್ಲೆಕ್ಸು ಮಳಿಗೆಗಳು ಇರ್ತಿದ್ವು. ಆದರೆ ನಾನು ಆ ರೀತಿ ಮಾಡಕ್ ಹೋಗಿಲ್ಲ. ನನ್ನ ಅಧಿಕಾರ ಅವಧಿ ಇದ್ದಾಗ, ಮಂತ್ರಿ ಇದ್ದಾಗ, ಶಾಸಕನಿದ್ದಾಗ ಜನಗಳ ಭೂಮಿ ಜನಗಳಿಗೋಸ್ಕರ, ಜನಗಳ ಪ್ಲಾಟು ಜನಗಳಿಗೋಸ್ಕರ, ಜನಗಳ ಆಸ್ತಿ ಜನಗಳಿಗೋಸ್ಕರ ಅಂತೇಳಿ ನಾವು ಅವರಿಗೆ ಮಾಡಿಕೊಟ್ಟು ಹೊರತಾಗಿ ಈ ಕೆಲವು ಜನ ಇದ್ದಾರೆ ಗಂಗಾವತಿಯಲ್ಲಿ, ಖಾಲಿ ಪ್ಲಾಟ್ಗಳನ್ನು ಕಂಡ್ರೆ ಈ ಒಂದು ಖರ್ಚಿಫ್ ಹಾಕೋರು ಇದ್ದಾರೆ. ಹಿಂದೆ ಬಸ್ನಾಗ ಸೀಟ್ ಹಿಡೋ ಕಾಲಕ್ಕೆ ಖರ್ಚಿಫ್ ಹಾಕ್ತಿದ್ರು. ಹಾಗೆ ಕೆಲವರ ಉದ್ಯೋಗ ಆಗ್ಬಿಟ್ಟಿದೆ. ಏನಂತ ಹೇಳಿದ್ರೆ, ಎಲ್ಲಿ ಖಾಲಿ ಪ್ಲಾಟ್ ಕಾಣುತ್ತದೆ ಹೋಗಿ ಮುನ್ಸಿಪಾಲ್ಟಿಯಲ್ಲಿ ಡೂಪ್ಲಿಕೇಟ್ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅದನ್ನು ಮಾರಾಟ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ನಿಮ್ಗೆ ಹೇಳಕ್ ಬಯಸ್ತಾ ಇದ್ದೀನಿ ಬಂಧುಗಳೇ, ಕೊಪ್ಪಳ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಭುವನೇಶ್ವರಿ ತಾಯಿ ಭುವನೇಶ್ವರಿ ಸರ್ಕಲ್ ಇದೆ. ಆ ಸರ್ಕಲ್ಗೆ ನಾವು ಮುಂದೆ ಹೋದರೆ ಎಡಗಡೆ
ಆ ಕಂಪ್ಲೀಟ್ ಒಂದು ಬಹಳಷ್ಟು ಖುಲ್ಲ ಜಾಗ ಇದೆ. ಅದು ಬಹುಶಃ ಒಂದು ಪ್ರೈವೇಟ್ ಪಾರ್ಟಿ ಇದ್ದಾರೆ, ಅವರು ಗಂಗಾವತಿಯಲ್ಲಿ ಇದ್ದಾರೆ, ಅವರ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ. ಅವರು ಜಾಗ ಅದನ್ನು ಡುಪ್ಲಿಕೇಟ್ ದಾಖಲೆ ಸೃಷ್ಟಿ ಮಾಡಿ ಇನ್ನೊಬ್ಬರಿಗೆ ಕೋಟ್ಯಾನುಗಟ್ಟಲೆ ದುಡ್ಡಿಗೆ ಮಾರಾಟ ಮಾಡಿ 40 ಲಕ್ಷ 50 ಲಕ್ಷ ಲಂಚ ಹೊಡಿಬೇಕು, ಕಮಿಷನ್ ಹೊಡಿಬೇಕು ಅಂತೇಳಿ ಹುನ್ನಾರ ಹಾಕಿರ್ತಿದ್ದು. ಅಂತ ಒಂದು ಹುನ್ನಾರಕ್ಕೆ ನಾನು ಅವರ ಕನಸನ್ನು ನನಸಾಗ್ಲಿಕ್ಕೆ ಕೊಳ್ಳಿಲ್ಲ. ನಾನು ಒಳಗಡೆ ಎಲ್ಲ ಅಧಿಕಾರಿಗಳಿಗೆ ಮಾತಾಡಿ DC ಲೆವೆಲ್ವರೆಗೆ ಮಾತಾಡಿ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿಸ್ತಕ್ಕಂಥ ಕೆಲಸ ಮಾಡಿದೆ. ಇನ್ನು ಅಕಸ್ಮಾತ್ ಅದು ಹಾಗೆ ಆ ವ್ಯಕ್ತಿ ಮುಂದೆ ಹೊಡೆದಿದ್ರೆ ಬಹುಶಃ ಅವತ್ತೇ ಅರೆಸ್ಟ್ ಆಗ್ಬಿಡ್ತಿದ್ದ. ಆ ಕೆಲಸ ಮಾಡ್ತಿದೀವಿ ನಾವು. ತಪ್ಪು ಕೆಲಸ ಮಾಡಿದವ್ರಿಗೆ ನಾವು ಬಿಡೋದಿಲ್ಲ, ಯಾರೇ ಇರಲಿ ಅದನ್ನು. ಹಾಗೆ ಇಂಥವ್ರು ಏನಪ್ಪಾ ಅಂತ ಹೇಳಿದ್ರೆ ಎಲ್ಲಿ ಜಾಗ ಖಾಲಿ ಕಾಣ್ತದೆ ಅಲ್ಲಿ ಈ ಜಾಗದ್ದು ಏನು ತಂದೆ ಯಾರು ತಾಯಿ ಯಾರು ನೋಡ್ಕೊಂಡ್ಬಿಟ್ಟು ಮುನ್ಸಿಪಾಲ್ಟಿಯಾಗ ಹೋಗ್ತಾರೆ, ಡುಪ್ಲಿಕೇಟ್ ದಾಖಲೆಗಳು ಸೃಷ್ಟಿ ಮಾಡ್ತಾರೆ, ಜನಗಳಿಗೆ ಮಾರ್ತಾರೆ, ಅಮಾಯಕರಿಗೆ. ಅದರಿಂದ ನಮ್ಮ ಗಂಗಾವತಿ ಜನ ಸಹಿತ ಎಚ್ಚರಿಕೆಯಿಂದ ಇರಬೇಕು. ಮತ್ತೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ನಮ್ಮ ಹೊಸ SP ಏನು ಬಂದಿದ್ದಾರೆ, ಶ್ರೀ ನಮ್ಮ ರಾಮ್ ಅರಸಿದ್ದಿರವರು, ಅವರಿಗೆ ಬಂದ ತಕ್ಷಣನೇ ಒಂದು 3-4 ದಿವಸದಲ್ಲಿ ಬೇಟೆ ಆಗ್ಲಿಕ್ಕೆ ಒಂದು ತಂಡ ಹೋಗುತ್ತದೆ. ಆ ತಂಡ ಏನಪ್ಪಾ ಅಂತ ಹೇಳಿದ್ರೆ ಒಂದು ಹೆಣ್ಮಗಳ ಜೊತೆಗೆ ಹೋಗಿ ಭೇಟಿ ಆಗ್ತಾರೆ. ಬೇಟೆಯಾಗಿ ಅವರು ಬರ್ತಾರೆ. ನಮ್ಮ ರಾಮ್ ಅರಸಿದ್ದಿಯವರು ಬಹಳ ಉತ್ತಮ ಅಧಿಕಾರಿ ಆಗಿದ್ದಾರೆ, ನಾನು ಭಾವಿಸುತ್ತೇನೆ. ಬಹಳ ಉತ್ತಮ ಸ್ಟ್ರಿಕ್ಟ್ ಆಫೀಸರ್ ಇದ್ದಾರೆ. ನನಗೆ ಬಹಳ ಸಂತೋಷ, ಅಂತ ಆಫೀಸರ್ಗಳೇ ಬೇಕು. ಆದರೆ ರಾಮ್ ಅರಸಿದ್ದಿಯವರು ಅಂಥವ್ರ ಜೊತೆಗೆ ನಿಂತ್ಕೊಂಡು ಏನು ಫೋಟೋ ತೆಗೆಸ್ಕೊಂಡಿದಾರಲ್ಲ, ಆ ರಾಮ್ ಅರಸಿದ್ದಿ ಅವರಿಗೆ ಅದ್ರ ಲಾಸ್ ಇದೆ. ಈ ಫೋಟೋ ತಗೊಂಡು ಹೋಗಿದಾರಲ್ಲ, ಆ ಫೋಟೋ ತಗೊಂಡು ಹೋದವರು ಅಮಾಯಕ ಜನಗಳಿಗೆ ಫೋಟೋ ತೋರಿಸಿ, ನೋಡಿ SP ನಮಗೆ ತುಂಬಾ ಬಹಳ ಹತ್ತಿರ ಇದ್ದಾರೆ, ಪರಿಚಯ ಇದ್ದಾರೆ, ಇಷ್ಟು ದುಡ್ಡು ಕೊಡು, ಅಷ್ಟು ದುಡ್ಡು ಕೊಡು, ಇಲ್ಲಾಂದ್ರೆ ನಿನ್ನ ಮೇಲೆ ಕೇಸ್ ಮಾಡಿಸ್ತೇನೆ, ಅದು ಮಾಡಿಸ್ತೇನೆ ಅಂತೇಳಿ ಅಮಾಯಕ ಜನಗಳಿಗೆ ಫೋಟೋಗಳನ್ನು ತೋರಿಸಿ ದುಡ್ಡು ಲೂಟಿ ಮಾಡ್ತಕ್ಕಂಥ ಕೆಲಸಕ್ಕೆ ಕೆಲವು ಜನ ನಿಂತಿದ್ದಾರೆ. ಅದಕ್ಕೆ ನಮ್ಮ SP ಅವರು ಇಂಥ ಯಾವುದೇ ಲುಚ್ಚ ತಂಡಗಳು ಬರ್ತವೆ, ಟೀಮ್ಗಳು ಬರ್ತವೆ, ಆ ಟೀಮ್ನಲ್ಲಿ ಉದಾಹರಣೆಗೆ ಏನು ಅವ್ರಿಗೆ ಭೇಟಿಯಾಗಿದ್ದಾರೆ ಹೊಸದಾಗಿ ಬಂದಾಗ, ಆ ಟೀಮ್ನಲ್ಲಿ ಒಂದು 2-3 ಈ ಬಡ ಜನರಿಗೆ ಕೊಡ್ತಕ್ಕಂಥ ಸರ್ಕಾರ PDS ರೈಸು, ಅಕ್ಕಿ ಕಳ್ತನ ಮಾರಾಟ ಮಾಡ್ತಕ್ಕಂಥ ವ್ಯಕ್ತಿಗಳು, ಸೊಸೈಟಿ ಜನಗಳಿಂದ ಖರೀದಿ ಮಾಡೋದು ಮತ್ತು ಅದನ್ನು ರೀಪಾಲಿಶ್ ಮಾಡಿ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ, ಕಳ್ಳ ಮಾರ್ಕೆಟ್ನಲ್ಲಿ ಮಾರಾಟ ಮಾಡ್ತಕ್ಕಂಥವ್ರು ಸಹಿತ SP ಜೊತೆಗೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದಾರೆ. ಇದರಿಂದ ಜನಗಳಿಗೆ ಏನಾಗುತ್ತದೆ, SP ಜೊತೆಗೆ ಇವ್ರು ಇದ್ದಾರಪ್ಪ, ಇವ್ರು ಕಳ್ರು ಇವರು, ಆದರೆ SP ಜೊತೆಗೆ ಇದಾರಪ್ಪ ಅಂತ ಹೇಳ್ಬಿಟ್ಟು ಅವರು ಈಗ ಅಮಾಯಕ ಜನ, ಅವ್ರಿಗೆ ಹಿಂದೆ ಗೊತ್ತಿರಲ್ಲ, ಮುಂದೆ ಗೊತ್ತಿರಲ್ಲ, ಓದಿರೋದಿಲ್ಲ, ಅವರು ಹೆದರ್ಬಿಟ್ಟು ಇವ್ರು ಏನ್ ದುಡ್ಡು ಕೇಳ್ತಾರೆ ಆ ದುಡ್ಡು ಕೊಟ್ಬಿಡ್ತಾರೆ. ನಾನು SP ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ರಾಮ್ ಅರಸಿದ್ದಿ ಅವ್ರಿಗೆ, ನೀವು ಇಂಥವ್ ಯಾರನ್ನೂ ಸಹಿತ ನೀವು ಭೇಟಿ ಆಗ್ಲಿಕ್ಕೆ ಹೋಗ್ಬಾರ್ದು. ಇವರೇನು ಎಕ್ಸ್ ಮಿನಿಸ್ಟರ್ಸ್ ಅಲ್ಲ, ಇವರೇನು MP-ಗಳಲ್ಲ, ಇವರೇನು MLA-ಗಳು ಅಲ್ಲ. ಇಂಥ ಜನಗಳು ಯಾರಾದರೂ ನಿಮ್ಮ ಫೋಟೋ ತಕೊಂತಾರಂದ್ರೆ ನೀವು ಸ್ಟ್ರಿಕ್ಟ್ ಮಾಡಿ ಅವರಿಗೆ ಅಲ್ಲೇ ಅವಾಯ್ಡ್ ಮಾಡಿಬಿಡ್ಬೇಕು, ತಗಲಿಕ್ಕೆ ಕೊಡಿಸ್ಬಾರ್ದು. ಯಾತಕ್ಕೆ ತಗಲಿಕ್ಕೆ ಕೊಡಿಸ್ಬಾರಂದ್ರೆ, ನಿಮ್ಮ ಜೊತೆಗೆ ಫೋಟೋ ತಗೊಂಡು ಬೇರೆ ಜನಗಳಿಗೆ ತೋರಿಸಿ ಇವರು ತಮ್ಮ ಮಾರ್ಕೆಟ್ ಮಾಡ್ಕೊಂಡು ಜನರಿಗೆ ಹೆದರಿಸಿ ದುಡ್ಡು ಗಳಿಸ್ತಾರೆ. ಅದರಿಂದ ಏನಾಗುತ್ತೆ, ಅವರಿಗೆ ಲಾಭ ಆಗುತ್ತದೆ, ಆದರೆ SP ಅವರಾಗಿರ್ತಕ್ಕಂಥ ರಾಮ್ ಅರಸಿದ್ದವ್ರು ನಿಮ್ಗೆ ತುಂಬಾ ನಷ್ಟವಾಗುತ್ತದೆ. ಜನ ಒಳಗಡೆ ಮನಸ್ಸಿನ ಒಳಗಡೆ ಏನಪ್ಪಾ SP ಸಾಹೇಬರು ಇಂಥ ಟೀಮ್ ಜೊತೆಗೆ ನಿಂತ್ಕೊಂಡು ಫೋಟೋ ತಕೊಂಡಿದ್ದಾರೆ ಛೇ ಅಂತ ಹೇಳ್ಬಿಟ್ಟು ಜನ ಅನ್ಕೊಂತಾರೆ. ಹಾಗಾಗಿ ಈ ಗಂಗಾವತಿಯಿಂದ ಯಾರೇ ರೆಕಮೆಂಡ್ ಮಾಡಲಿ, ರಾಜಕೀಯದ ಎಷ್ಟೇ ದೊಡ್ಡ ವ್ಯಕ್ತಿ ಇರ್ಲಿ, ಅವನು ಎಷ್ಟೇ ದೊಡ್ಡ ವ್ಯಕ್ತಿ, ಯಾರೇ ರೆಕಮೆಂಡ್ ಮಾಡಿದ್ರು ಸಹಿತ
ನಮ್ಮ ರಾಮಹರ್ಷಿದ್ದೇವರು ಅದನ್ನು ಎಂಟೈಟಲ್ ಮಾಡಬಾರದು. ನೀವು ಅವನು ಜಾತಕ ಏನು ಜಾಲಾಡಿಸ್ಬೇಕು, ಜಾತಕ ನೋಡಿಕೊಂಡು ಮುಂದೆ ಬರೆದ್ರೆ ಬಹಳ ಉತ್ತಮ ಅಂತ ಹೇಳಿ ಬಯಸ್ತಾ ಇದ್ದೀನಿ ನಾನು. ನಾನು ಮತ್ತೊಮ್ಮೆ ನಮ್ಮ ಗಂಗಾವತಿ ನಗರದ ಜನ ಮತ್ತು ಕೊಪ್ಪಳ ಜನರಿಗೆ ಹೇಳಕ್ ಬಯಸ್ತಾ ಇದ್ದೀನಿ, ನಾನು ಯಾವುದೇ ಏನೋ ಸಹಿತ ಸುಳ್ದು ಏನಪ್ಪಾ ಅಂದ್ರೆ ನಾನು ನನ್ನ ಆಸ್ತಿ ಮಾರ್ತಾ ಇದ್ದೀನಿ, ಬೆಂಗಳೂರಿಗೆ ಶಿಫ್ಟ್ ಆಗ್ತಾ ಇದ್ದೀನಿ ಅಂತೇಳಿ ಯಾಕೆ ಹೇಳ್ತಾರಂದ್ರೆ, ನನ್ನ ಹತ್ರ ಇರ್ತಕ್ಕಂಥ ಏನೋ ಮತದಾರರಿದ್ದಾರೆ, ಅವರಿಗೆ ಬೇರೆಯವ್ರ ಹತ್ರ ಕರ್ಕೊಂಡು ಅವ್ರ ಊಟಕ್ಕೆ ಕಟ್ಟಿ ಹಾಕಬೇಕು. ಕಟ್ಟಿ ಹಾಕಿ ಅವ್ರ ಹತ್ರ 10 ಲಕ್ಷ 20 ಲಕ್ಷ 25 ಲಕ್ಷಕ್ಕೂ ಡೀಲ್ ಮಾಡ್ಕೊಂಡು ದುಡ್ಡು ಹೊಡ್ಕೋಬೇಕು. ಇಷ್ಟೇ ಈ ಪಾರ್ಟಿಗಳದು. ಇಂಥ ಏನೋ ಲುಚ್ಚ ಜನ ಇರ್ತಾರೆ. ಇವರಿಂದ ಜನ ಬಹಳ ಎಚ್ಚರದಿಂದ ಇರಬೇಕು ಗಂಗಾವತಿಯಲ್ಲಿ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಂಥದ್ದು ಯಾವ ಆಸ್ತಿ ಪಾಸ್ತಿ ಏನು ಯಾರು ಸಹಿತ ಅದನ್ನು ಕೈ ಸಹಿತ ಮುಟ್ಟಕ್ಕೆ ಬರೋದಿಲ್ಲ, ಯಾರು ಸಹಿತ ಮಾರಾಟಕ್ಕೂ ಸಹಿತ ಮುಂದಾಗಿಲ್ಲ. ಗಂಗಾವತಿ ನಂದೇ, ಗಂಗಾವತಿ ಮಣ್ಣಿದೆಲ್ಲ ಆ ಮಣ್ಣಿನ ಮಗ ನಾನು, ನಂದೇನಿದ್ರು ಗಂಗಾವತಿ. ಚುನಾವಣೆ ಆದ್ಮೇಲೆ ಈಗೇನಲ್ಲಿ ಒಣ ರಾಜಕೀಯ ಮಾಡೋದೇನು ಇರೋದಿಲ್ಲ. ಕೆಲ್ಸ ಇದ್ದಾಗ, ಚುನಾವಣೆ ಇದ್ದಾಗ ಜನಗಳ ಹತ್ರ ಬಂದು ಜನಗಳ ಕೆಲಸಗಳನ್ನು ಮಾಡಿ ಜನಗಳ ಹತ್ರ ಆಶೀರ್ವಾದ ತಗೊಳ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಹೊರತಾಗಿ ಇನ್ನು 3 ವರ್ಷ ಇದೆ MLA ಚುನಾವಣೆ ಬರಬೇಕಂದ್ರೆ, ನಾವು ಅಲ್ಲಿ ಕೂತ್ಕೊಂಡೇನಪ್ಪಾ ಅಂದ್ರೆ ಸುಮ್ಮನೆ ಓತ್ಲ ಹೊಡೆದು ಇರೋದಿಲ್ಲ. ಹಾಗೆ ನಮ್ಮ ವೈಯಕ್ತಿಕ ವಿಚಾರ, ವೈಯಕ್ತಿಕ ನಮ್ಮ ಕೆಲಸಗಳು, ಪರ್ಸನಲ್ ವರ್ಕ್ಸ್, ಅದಕ್ಕೋಸ್ಕರ ನಾವು ಇಲ್ಲಿ ಇದ್ದೀವಿ. ನಾವು ಎಲ್ಲನೇ ಇರಲಿ, ಬೆಂಗಳೂರು ಇರಲಿ, ಬಾಂಬೆ ಇರಲಿ, ಡೆಲ್ಲಿ, ನಾವು ಎಲ್ಲನೇ ಇದ್ರೆ ನಮ್ಮ ಈ ಏನೋ ಜನಗಳಿಗೆ ಲೂಟಿ ಮಾಡ್ತಾರೆ ಲಂಚ ಬಕ್ಕರು, ಅವ್ರನ್ನೂ ಲೆಕ್ಕ ಹಾಕೋದಿಲ್ಲ ನಾನು. ಆದರೆ ನಮ್ಮ ಗಂಗಾವತಿ ನಮ್ಮ ಜನ, ಅವರಲ್ಲಿ ಮನವಿ ಮಾಡ್ಕೊಂತೀನಿ, ಇಂಥ ಗಾಳಿ ಸುದ್ದಿಗಳಿಗೆ ತಗೊಳಕ್ ಹೋಗ್ಬೇಡಿ. ಯಾಕಂದ್ರೆ ಗಾಳಿ ಸುದ್ದಿಗಳು ಗಂಗಾವತಿಯಲ್ಲಿ ಬಹಳ ಹರಡುತ್ತದೆ, ಬಹಳ ಅಂದ್ರೆ ಬಹಳ. ಅದನ್ನು ತಗೊಂಡು ಹೋಗಿ ಜನ ಏನಪ್ಪಾ ಅಂದ್ರೆ ಅದು ನಿಜ ಅಂತ ಹೇಳಿ ತಿಳ್ಕೊಂಡ್ಬಿಡ್ತಾರೆ. ಅವರಲ್ಲಿ ನಿಮ್ಮಲ್ಲಿ ಮನವಿ ಮಾಡ್ಕೊಂತೀನಿ, ಸತ್ಯ ಏನಿದೆ ದಯಮಾಡಿ ತಾವು ಅದನ್ನು ತಗೊಳ್ತಕ್ಕಂಥ ಕೆಲಸ ಮಾಡಬೇಕು. ಮತ್ತು ನಾವು ಸಹಿತ ಸತ್ಯದ ಹಾದಿ ಮೇಲೆ ಇರಬೇಕು. ಆಮೇಲೆ ಸತ್ಯ ಹೇಳಬೇಕು, ನಾವು ಸುಳ್ಳು ಹೇಳಬಾರ್ದು. ಯಾಕಂದ್ರೆ ದೇವರ ವಾಕ್ಯದಲ್ಲಿ ಇದು ಒಂದು ವಾಕ್ಯ ಇದೆ, ಸತ್ಯ ನುಡಿಬೇಕು, ಸುಳ್ಳು ನುಡಿಬಾರದು ಅಂತೇಳಿ. ಯಾಕಂದ್ರೆ ಸತ್ಯ ಏನಿದೆ ಅದು ದೇವರು, ಸುಳ್ಳು ಏನಿದೆ ಅದು ದೆವ್ವ. ಈಗ ನಮ್ಮ ಮುಂದೆ ಆಯ್ಕೆ ಇದೆ, ಏನ್ ಬೇಕು ನಮ್ಗೆ ಅಂತೇಳಿ. ನಮ್ಗೆ ದೇವ್ರು ಬೇಕು, ನಾವು ಸತ್ಯವನ್ನು ನೋಡಬೇಕು. ಹಾಗೆ ಬಂಧುಗಳೇ, ಈ ಒಂದು 4 ಮಾತುಗಳು ತಮ್ಮ ಮುಂದೆ ತರಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇತ್ತು. ಅದಕ್ಕೆ ನಾನು ತಮ್ಮಗಳಿಗೆ ತಿಳಿಸಿದ್ದೀನಿ. ನಾನು ಯಾವತ್ತೂ ಸಹಿತ ನಿಮ್ಮ ಇಕ್ಬಾಲ್ ಅನ್ಸಾರಿನೇ. ಗಂಗಾವತಿ, ಕೊಪ್ಪಳ ಜಿಲ್ಲೆ ಮತ್ತು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಜನರ ಇಕ್ಬಾಲ್ ಅನ್ಸಾರಿ ನಾನು. ಮತ್ತು ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆ ಸಹಿತ ಎಲ್ಲ ನನ್ನ ಸ್ನೇಹಿತರು ಇದ್ದಾರೆ. ಈಗೆಲ್ಲ ಜಿಲ್ಲೆ ಹೆಸರು ಹೇಳ್ಕೊಂತ ಹೋದ್ರೆ ಇಡೀ ಕರ್ನಾಟಕ ಆಗುತ್ತದೆ. ಈ ಸದ್ಯದ ಮಟ್ಟಿಗೆ ನಮ್ಮ ಜನಗೆ ಹೇಳಿಕ್ ಬಯಸ್ತಾ ಇದೀನಿ, ಇಂಥವ್ರು ಯಾವುದೇ ಮಾತುಗಳು ಕಿವಿಯಲ್ಲಿ ಹಾಕೊಳಕ್ ಹೋಗ್ಬೇಡಿ ಅಂತೇಳಿ ನಿಮ್ಮಲ್ಲಿ ಹೇಳಿಕ್ ಬಯಸ್ತಾ ಇದ್ದೀನಿ. ತಮ್ಮೆಲ್ಲರಿಗೆ ದೇವರು ಒಳ್ಳೇದ್ ಮಾಡಲಿ, ದೇವ್ರು ನಿಮ್ಗೆ ಚೆನ್ನಾಗಿ ಇಡಲಿ, ಸುಖವಾಗಿ ಇಡಲಿ, ನೆಮ್ಮದಿಯಿಂದ ಇಡಲಿ, ಆಯುಷು ಆರೋಗ್ಯ ಸಂಪತ್ತು ನೀಡಲಿ ನಮ್ಮ ಗಂಗಾವತಿ ಜನತೆಗೆ ಅಂತೇಳಿ ಬಯಸ್ತಾ ಇದ್ದೀನಿ. ತಮ್ಮೆಲ್ಲರಿಗೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.